ಅದೊಂದೇ ಗೇಟ್ನಲ್ಲಿ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಬೋರ್ಗರಿತಿರುತ್ತೆ. ಅಂತ ಬೋರ್ಗರೆತದ ನಡುವೆ ನೀರಿಗಿಳಿದಿರೋ ಸಿಬ್ಬಂದಿ ಗೇಟ್ ಅಳವಡಿಕೆ ಆರಂಭಿಸಿದ್ದಾರೆ. 5 ದಿನದ ಬಳಿಕ ತುಂಗಭದ್ರೆಯ ಹರಿವನ್ನ ತಡೆಯೋ ಪ್ರಯತ್ನವಾಗ್ತಾ ಇದೆ. 3 ಎಲಿಮೆಂಟ್ಸ್ ಅಳವಡಿಸೋ ಸಾಹಸಕ್ಕೆ ತಜ್ಞರು ಕೈ ಹಾಕಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅನ್ನ ಅಳವಡಿಕೆಯ ಕಾರ್ಯ ಆರಂಭವಾಗಿರುವಂತದ್ದು. ಜಿಂದಾಲ್ನಿಂದ 3 ಬೃಹತ್ ಗೇಟ್ಗಳು ಬಂದಿರತಕ್ಕಂಥದ್ದು. ಇವತ್ತು ಸಕ್ಸಸ್ ಆಗುತ್ತೆ ಅಂತ ಭರವಸೆಯಿಂದ ಹೊರಟಿದ್ದೀವಿ. ಎಲ್ಲರಿಗೂ ನರ್ವಸ್ ಇದೆ. ಎಲ್ಲರೂ ಭಗವಂತನ ಪ್ರಾರ್ಥಿಸಿರಿ, ನಮ್ದು ಸಕ್ಸಸ್ ಆಗಬೇಕು. ಇವತ್ತೇನು ಒಂದು ಗೇಟ್ ಕುಂತಂದ್ರೆ ನಮಗಿನ್ನೂ ಬಹಳಷ್ಟು ನೀರು ಸೇವ್ ಆಗುತ್ತೆ. ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡ್ರಿ. ಲಕ್ಷ ರೈತರ ಎದೆಬಡಿತ ಜೋರಾಗಿದೆ. 4 ಜಿಲ್ಲೆಗಳ ಜನರ ಕುತೂಹಲ ಹೆಚ್ಚಾಗಿದೆ. ಆಂಧ್ರ ತೆಲಂಗಾಣದಲ್ಲೂ ಢವಢವ ಶುರುವಾಗಿದ್ರೆ ರಾಜ್ಯ ಸರ್ಕಾರ ಕೂಡ ಶುಭ ಸುದ್ದಿಯನ್ನೇ ಎದುರು ನೋಡ್ತಿದೆ. ಇದರ ಮಧ್ಯೆ ತಜ್ಞರು, ತಂತ್ರಜ್ಞರು, ತಾಂತ್ರಿಕ ಸಿಬ್ಬಂದಿ ಬೋರ್ಗರಿಯೋ ನೀರಿನಲ್ಲೇ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಕೆ ಆರಂಭ. ಮೊದಲ ಹಂತದಲ್ಲಿ 3 ಎಲಿಮೆಂಟ್ಸ್ ಅಳವಡಿಕೆ. 35,000 ಕ್ಯೂಸೆಕ್ ನೀರು ಒಂದೇ ಗೇಟ್ನಲ್ಲಿ ಬೋರ್ಗರೀತಿದೆ. ಅದೇ ಗೇಟನ್ನ ಬಂದ್ ಮಾಡಬೇಕಿರೋ ಸವಾಲು ತಜ್ಞರು, ಇಂಜಿನಿಯರ್ಗಳ ಮುಂದಿದೆ. ಆರಂಭದಲ್ಲಿ ಡ್ಯಾಂನ 65 ಟಿಎಂಸಿ ನೀರು ಖಾಲಿ ಮಾಡಲೇಬೇಕು ಅಂದಿದ್ದ ತಜ್ಞರು ಈಗ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದುವೇ ಸ್ಟಾಪ್ ಲ್ಯಾಗ್ ಗೇಟ್. ನೀರು ಖಾಲಿ ಮಾಡಿದ್ರೆ ಮತ್ತೆ ಡ್ಯಾಮ್ ತುಂಬುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಹೀಗಾಗಿ ಇರೋ ನೀರನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲಾಗುತ್ತೆ. ಒಟ್ಟು 20 ಅಡಿ ಎತ್ತರದ ಸ್ಟಾಪ್ ಲ್ಯಾಗ್ ಅನ್ನ 4 ಅಡಿಗೊಂದರಂತೆ 5 ಪೀಸ್ ಮಾಡಲಾಗಿದ್ದು ಇಂದು 3 ಸ್ಟಾಪ್ ಲ್ಯಾಗ್ ಅಳವಡಿಸಲಾಗುತ್ತೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಯುದ್ಧೋಪಾದಿಯಲ್ಲಿ 100 ಜನ ಕಾರ್ಮಿಕರು ಮತ್ತು ಸಿಬ್ಬಂದಿ ಸೇರಿ ಈ ಹೊಸ ಸ್ಟಾಪ್ ಲಾಕ್ ಗೇಟ್ ನ ಅಳವಡಿಕೆಯ ಕಾರ್ಯಕ್ಕೆ ಮುಂದಾಗಿದ್ರು. ಬೇರೆ ಬೇರೆ ಕಡೆ ಈಗಾಗಲೇ ಸ್ಟಾಪ್ ಲಾಕ್ ಗೇಟ್ಗಳನ್ನ ಸಿದ್ಧಗೊಳಿಸಿದಂತಹ ಸ್ಟಾಪ್ ಲಾಕ್ ಗೇಟ್ ನ ಮೊದಲ ಎಲಿಮೆಂಟ್ ಅನ್ನ ಇದೀಗ ಅಳವಡಿಸುವಂತ ಒಂದು ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಗೇಟ್ ಅಳವಡಿಕೆ ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಪಾಯ. ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲೇ ಆಪರೇಷನ್ ಆರಂಭವಾಗಿದೆ. 2 ಬೃಹತ್ ಕ್ರೇನ್ಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡಲಾಗ್ತಿದೆ. 50ಕ್ಕೂ ಹೆಚ್ಚು ನುರಿತ ಸಿಬ್ಬಂದಿ ಡ್ಯಾಂ ಮೇಲಿದ್ದು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡ್ತಾ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡ್ಯಾಂಗೆ ಅಪಾಯ ಎದುರಾಗೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ರಾಜಕಾರಣಿಗಳು ಸೇರಿದಂತೆ ಯಾರು ಕೂಡ ಮೇಲೆ ಬರಬೇಡಿ ಅಂತ ಸ್ವತಃ ಕನ್ನಯ್ಯ ಅವರೇ ಮನವಿ ಮಾಡಿದ್ದಾರೆ. ಸಿಎಂ ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗ್ ಕಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅನ್ಕೊಂಡ್ವಿ. 3 ಎಲಿಮೆಂಟು ನೀವೆಲ್ಲ ದಯವಿಟ್ಟು ನಮ್ಗೆ ಕೋಆಪರೇಟ್ ಮಾಡಬೇಕು. ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡ್ರಿ. ಎಲ್ಲರಿಗೂ ನರ್ವಸ್ ಇದೆ, ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸಿರಿ, ನಮ್ದು ಸಕ್ಸಸ್ ಆಗಬೇಕು. ಅಷ್ಟಕ್ಕೂ ಸ್ಟಾಪ್ ಲ್ಯಾಗ್ ಅಂದ್ರೆ ಏನು, ಒಂದೊಂದು ಗೇಟು ಎಷ್ಟು ತೂಕ ಇದೆ, ಎಷ್ಟು ನೀರು ತಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಶಾಶ್ವತ ಗೇಟ್ ಅಳವಡಿಕೆ ಬದಲು ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲಾಗುತ್ತೆ. ಒಟ್ಟು 20 ಅಡಿ ಎತ್ತರದ ಗೇಟ್ ಅನ್ನ 4 ಭಾಗ ಮಾಡಲಾಗಿದೆ. ಒಂದೊಂದು ಎಲಿಮೆಂಟ್ 4 ಅಡಿ ಎತ್ತರ, 64 ಅಡಿ ಅಗಲ ಇದ್ದು ಪ್ರತಿ ಎಲಿಮೆಂಟ್ ಬರೋಬ್ಬರಿ 13 ಟನ್ ತೂಕ ಹೊಂದಿದೆ. ಪ್ರತಿ ಎಲಿಮೆಂಟ್ನಿಂದಲೂ 25 ಟಿಎಂಸಿ ನೀರು ಸಂಗ್ರಹವಾಗುತ್ತೆ. ಸದ್ಯಕ್ಕೆ 3 ಎಲಿಮೆಂಟ್ ಮಾತ್ರ ಅಳವಡಿಸಲಾಗ್ತಿದ್ದು ಇಂದಿನ ಕೆಲಸ ಯಶಸ್ವಿಯಾಗ್ತಿದ್ದಂತೆ ಉಳಿದ 2 ಎಲಿಮೆಂಟ್ ಫಿಕ್ಸ್ ಮಾಡಲಾಗುತ್ತೆ. ಜಿಂದಾಲ್ನಿಂದ 2 ಹಾಗೂ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ನಿಂದ 1 ಎಲಿಮೆಂಟ್ ತಯಾರಾಗಿದ್ದು ಅವುಗಳನ್ನ ಡ್ಯಾಂ ಮೇಲೆ ತಗೊಂಡು ಹೋಗೋ ಕೆಲಸವೇ ಸಾಹಸಮಯವಾಗಿತ್ತು. 60 ಅಡಿ ಉದ್ದ, 30 ಅಡಿ ಅಗಲವಾಗಿರ್ತಕ್ಕಂಥ ಒಂದು ಸ್ಟಾಪ್ ಲ್ಯಾಗ್ ಗೇಟ್ ಅನ್ನ ಹಿಂಭಾಗರವಾಗಿ ಒಯ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು 13 ಟನ್ಗಿಂತ ಹೆಚ್ಚು ತೂಕವಿರ್ತಕ್ಕಂಥ ಒಂದು ದೊಡ್ಡ ಗೇಟನ್ನು ಈಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಗೇಟಿನ ಸಾಮರ್ಥ್ಯ ಏನಂತಂದರೆ ಇದೊಂದು ಗೇಟನ್ನು ಒಂದ್ಸಾರಿ ಹಾಕಿದರೆ ಸುಮಾರು 25 TMC ನೀರನ್ನು ಹಿಡಿಯುತ್ತೆ. ಆಪರೇಷನ್ ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇರ್ಲಿ ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಡ್ಯಾಂ ಮುಂಭಾಗದಲ್ಲಿ SDRF, ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ನಿಂತಿದ್ದಾರೆ. ಇದೆಲ್ಲದರ ನಡುವೆ ಕಳೆದ 5 ದಿನಗಳಲ್ಲಿ ಡ್ಯಾಂನಿಂದ 30 TMC ನೀರು ವ್ಯರ್ಥವಾಗಿ ಹರಿದಿದೆ. ವಿಜಯನಗರದಿಂದ ವಿನಾಯಕ್ ಬಡಿಗೇರ್ ಜೊತೆ ಸಂಜಯ್, TV9 ಕೊಪ್ಪಳ.